ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮಿತ್ರ ಸೋನು ಕಥಾಲೋಕಕ್ಕೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಅಗ್ನಿ ಸಾಕ್ಷಿ ಸಂಚಿಕೆ 14. ಅಗ್ನಿ ಸಾಕ್ಷಿನ ಬಿಟ್ಟು ಮನೆಗೆ ಬಂದನು. ಬೇಗ ಬಂದ ಮಗನನ್ನು ನೋಡಿ ಶಾಂತಲಾ ಅವರಿಗೆ ಆಶ್ಚರ್ಯ ಆಯಿತು. ಅಗ್ನಿ, ಏನು ಇಷ್ಟು ಬೇಗ ಮನೆಗೆ ಬಂದಿದ್ಯಾ? ಏನಾಯಿತು ಅಂದರು. ಮಾಮ್, ಸುಮ್ಮನೆ ಅಷ್ಟೇ, ಯಾಕೆ ನಾನು ಮನೆಗೆ ಬರಬಾರ್ದಾ? ಹಂಗಲ್ಲ ಕಣೋ, ಯಾವಾಗಲೂ ಬಂದಿರಲಿಲ್ಲ ಅಲ್ವಾ, ಅದಕ್ಕೆ ಕೇಳಿದೆ. ಏನು ತುಂಬ ಖುಷಿಯಲ್ಲಿ ಇದೆಯಾ ಮಗನೇ, ಏನು ಹೇಳು ಅಂದರು. ಅದಕ್ಕೆ ಅಗ್ನಿ, ಮಾಮ್, ಇಷ್ಟು ವರ್ಷ ನೀವು ಮದುವೆ ಮಾಡ್ಕೊ ಅಂದರು. ಯಾವ ಹುಡುಗಿ ಮೇಲೂ ನನಗೆ ಆ ಭಾವನೆ ಬಂದಿಲ್ಲ. ಆದರೆ ಸಾಕ್ಷಿನ ನೋಡಿದಾಗಿಂದ ಫಾರ್ ದಿ ಫಸ್ಟ್ ಟೈಮ್ ಸಾಕ್ಷಿ ನನಗೆ ಇಷ್ಟ ಆಗಿದ್ದಾಳೆ. ನಾಳೆನೇ ಹೋಗಿ ಮಾತಾಡಿಕೊಂಡು ಬರೋಣ ಅಂದ. ಮಗನ ಮಾತಿಗೆ ಶಾಂತಲಾ ಅವರಿಗೆ ತುಂಬ ಖುಷಿಯಾಯಿತು. ಅಗ್ನಿ, ನೀನು ಈ ಮಾತು ಹೇಳ್ತಿದ್ಯಾ? ಅಂತೂ ಇಂತೂ ನಿನ್ನ ಬಾಯಿಂದ ಮದುವೆ ಆಗ್ತೀನಿ ಅಂದ್ಯಲ್ಲ, ನನಗಂತೂ ತುಂಬ ಖುಷಿ ಆಗ್ತಿದೆ ಅಂತ ಕಣ್ಣೀರು ಹಾಕಿದ್ರು. ತಾಯಿ ಕಣ್ಣೀರು ಒರೆಸಿ, ಮಾಮ್, ಇನ್ಮೇಲೆ ನನ್ನ ಬಗ್ಗೆ ಯೋಚನೆ ಮಾಡಬೇಡಿ. ನಿಮ್ಮಿಷ್ಟದ ಪ್ರಕಾರ ಮದುವೆ ಆಗ್ತಿದ್ದೀನಿ ಅಲ್ವಾ, ಇನ್ಮೇಲೆ ಖುಷಿಯಾಗಿರಬೇಕು ಅಂತ ರೂಮಿಗೆ ಹೋದನು. ಶಾಂತಲಾ ಶ್ರಾವಣಿ ಅವರಿಗೆ ಫೋನ್ ಮಾಡಿ ನಾಳೆ ಬರ್ತೀವಿ, ಎಲ್ಲ ತಯಾರಿ ಮಾಡ್ಕೊಳ್ಳಿ ಅಂತ ಹೇಳಿದರು. ಶ್ರಾವಣಿ ಅವರಿಗೆ ತುಂಬಾ ಖುಷಿಯಾಯಿತು. ಅಗ್ನಿ ಬಗ್ಗೆ ಯೋಚಿಸುತ್ತಾ ಮಲಗಿದ್ದ ಮಗಳನ್ನು ಎಬ್ಬಿಸಿದ್ರು. ಸಾಕ್ಷಿ, ಏಳೆ ಮೇಲೆ, ನಿಂಗೊಂದು ವಿಷಯ ಹೇಳಬೇಕು. ನಾಳೆನೇ ಹುಡುಗ ಕಡೆಯವರು ಬರ್ತಿದ್ದಾರೆ ಕಣೆ ಅಂದರು. ಸಾಕ್ಷಿಗೆ ಶಾಕ್ ಆಯಿತು. ಅಮ್ಮ, ಏನು ಹೇಳ್ತಿದ್ಯಾ? ನಾಳೆನೇ ಬರ್ತಾರಾ? ಅಮ್ಮ, ಪ್ಲೀಸ್ ಅಮ್ಮ, ಇವಾಗಲೇ ಮದುವೆ ಬೇಡ, ಸ್ವಲ್ಪ ದಿನ ಸುಮ್ಮನೆ ಇರು ಅಂದ್ಲು. ಬಾಯಿ ಮುಚ್ಚೆ ಸಾಕ್ಷಿ, ಒಳ್ಳೆ ಹುಡುಗ, ಒಳ್ಳೆ ಸಂಬಂಧ ಬಂದರೆ ಬೇಡ ಅಂತೀಯ. ನೀನೇನಾದರೂ ನಾವು ಹೇಳಿದಂಗೆ ಕೇಳಿಲ್ಲ ಅಂದರೆ ನನ್ನ ಹೆಣ ನೋಡ್ತೀಯ ಅಷ್ಟೇ. ನಾವೇನು ನಿಂಗೆ ಕೆಟ್ಟದ್ದು ಮಾಡ್ತಿದ್ದೀವಾ? ಒಳ್ಳೆ ಸಂಬಂಧ ನೋಡಿದ್ರೆ ಆಗಲ್ಲ ಅಂತೀಯ. ನಾಳೆ ರೆಡಿ ಆಗು ಅಷ್ಟೇ ಅಂತ ಹೇಳಿ ಹೋದರು. ಸಾಕ್ಷಿಗೆ ಏನು ಮಾಡೋದು ಅಂತಲೇ ಗೊತ್ತಾಗಲಿಲ್ಲ. ಅಯ್ಯೋ ದೇವ್ರೇ, ಏನು ಮಾಡೋದು ಇವಾಗ? ರಾಕ್ಷಸ ನಿಜವಾಗ್ಲೂ ನನ್ನ ಮದುವೆ ಆಗ್ತಾನ? ಆದರೆ ಅವನ ಮೇಲೆ ನಂಗಿನ್ನೂ ಯಾವ ಭಾವನೆಯೂ ಬಂದಿಲ್ಲ. ನನ್ನ ಪರ್ಮಿಷನ್ ಇಲ್ಲದೆ ಮುತ್ತು ಕೊಡ್ತಾನೆ. ಇನ್ನು ಮುಂದೆ ಹೆಂಗೋ? ಇಲ್ಲ, ಅವನಿಗೆ ಹೇಳಿಬಿಡ್ಲಾ ನನಗೆ ಇಷ್ಟ ಇಲ್ಲ, ನೀನೇ ಕ್ಯಾನ್ಸಲ್ ಮಾಡು ಅಂತ? ಅಯ್ಯೋ, ಅದನ್ನು ಹೆಂಗೆ ಹೇಳಲಿ ಅಂತ ಯೋಚಿಸುತ್ತಾ ಇದ್ಲು. ಮಾರನೇ ದಿನ ಅಗ್ನಿ ಹಾಗೂ ಶಾಂತಲಾ ಬಳೆ, ಹೂವು, ಸೀರೆ, ಕುಂಕುಮ, ಹಣ್ಣುಗಳು ಎಲ್ಲ ತಗೊಂಡು ಸಾಕ್ಷಿ ಮನೆಗೆ ಹೋದರು. ಅಗ್ನಿ ನಾರ್ಮಲ್ ಆಗಿ ರೆಡಿಯಾಗಿದ್ದ ಅಷ್ಟೇ. ಸಾಕ್ಷಿ ಕೂಡ ಮೆರೂನ್ ಬಣ್ಣದ ಸೀರೆಯಲ್ಲಿ ತುಂಬ ಮುದ್ದಾಗಿ ಕಾಣಿಸ್ತಿದ್ಲು. ಆದರೆ ಅವಳ ಮುಖದಲ್ಲಿ ನಗುನೇ ಇರಲಿಲ್ಲ. ಒಂದು ಕಡೆ ಒಪ್ಪಿಕೊಂಡ್ಲಾ ಅನ್ನೋ ಯೋಚನೆ ಬಂದರೆ ಇನ್ನೊಂದು ಕಡೆ ಬೇಡ, ಅವನು ನನಗೆ ಸರಿ ಹೋಗಲ್ಲ ಅನ್ನೋ ಯೋಚನೆ ಬರ್ತಿತ್ತು. ಶ್ರಾವಣಿ ಮನೆಗೆ ಬಂದವರನ್ನು ತುಂಬ ಪ್ರೀತಿಯಾಗಿ ಸ್ವಾಗತ ಮಾಡಿದ್ರು. ವೀರೇಂದ್ರ ಹಾಗೂ ಸಮರ್ಥ್ ಕೂಡ ಅಷ್ಟೇ. ಬನ್ನಿ ಬನ್ನಿ, ಕೂತ್ಕೊಳ್ಳಿ, ನನಗೆ ಅಂತೂ ತುಂಬ ಖುಷಿ ಆಗ್ತಿದೆ ಅಂದರು ಶ್ರಾವಣಿ. ಶ್ರಾವಣಿ, ಇಲ್ಲೇ ನಿಂತಿದ್ಯಲ್ಲ, ಹೋಗು, ಕುಡಿಯೋಕೆ ಏನಾದರೂ ತಗೋಬಾ ಅಂದರು. ಶ್ರಾವಣಿ ಮೊದಲು ನೀರು ತಂದು ಕೊಟ್ಟರು. ಶ್ರಾವಣಿಯವರೇ, ಸಾಕ್ಷಿ ರೆಡಿಯಾಗಿದ್ದಾಳಾ? ನನಗೆ ನಿಮ್ಮ ಮಗಳು ತುಂಬ ಇಷ್ಟ ಆಗಿದ್ದಾಳೆ, ನನ್ನ ಮಗನಿಗೂ ಅಷ್ಟೇ ಅಂದರು. ಸಾಕ್ಷಿ ರೆಡಿ ಆಗಿದ್ದಾಳೆ, ಕರ್ಕೊಂಡು ಬರ್ತೀನಿ ಅಂತ ರೂಮಿಗೆ ಹೋದರು. ಸಾಕ್ಷಿ ಹೊರಗಡೆ ಬಂದು ಇಬ್ಬರಿಗೂ ಟೀ ಕೊಟ್ಲು. ಶಾಂತಲಾ ತಗೊಂಡ್ರು. ಅಗ್ನಿ ಬೇಡ ನನಗೆ ಅಂದನು. ಸಾಕ್ಷಿ ಅವನಿಗೆ ಮೂತಿ ತಿರುವಿದ್ಲು. ಆಮೇಲೆ ತನ್ನ ತಂದೆ ಪಕ್ಕ ಹೋಗಿ ಕೂತ್ಲು. ಸಾಕ್ಷಿ, ನಿಂಗೆ ಹುಡುಗ ಓಕೆನಾ? ಏನಾದರೂ ಮಾತಾಡಬೇಕು ಅಂದರೆ ಹೋಗಿ ಮಾತಾಡು ಅಂದರು. ಸಾಕ್ಷಿ ಎದ್ದು ಅವಳ ರೂಮಿಗೆ ಹೋದ್ಲು. ಅಗ್ನಿ ಕೂಡ ಹಿಂದೆನೇ ಹೋದ. ಅಗ್ನಿ ರೂಮಿಗೆ ಹೋಗಿ ಚಿಲಕ ಹಾಕಿದ. ಸಾಕ್ಷಿ ತಿರುಗಿ, ರಾಕ್ಷಸ, ಚಿಲಕ ಯಾಕೋ ಹಾಕಿದ್ಯಾ? ಹೇ ಬಜಾರಿ, ಏನು ಮಾತಾಡಬೇಕು ನೀನು? ಬೇಗ ಮಾತಾಡು ಅಂದ. ಅದಕ್ಕೆ ಸಾಕ್ಷಿ, ರಾಕ್ಷಸ, ನಿಂಗೆ ನನ್ನ ಮದುವೆ ಆಗೋಕ್ಕೆ ಒಪ್ಪಿಗೆ ಇದೆಯಾ? ನಿಜ ಹೇಳು. ಯಾಕೆ ಕೇಳ್ತಿದ್ದೀನಿ ಅಂದರೆ ನೀವು ದೊಡ್ಡ ಶ್ರೀಮಂತರು, ನಾವು ಸಾಮಾನ್ಯ ಮಿಡಲ್ ಕ್ಲಾಸ್ ಜನ. ನಿಂಗೆ ನಾವು ಸರಿ ಹೋಗಲ್ಲ ಅನಿಸುತ್ತೆ. ಅದಕ್ಕೆ ನೀನೇ ಬೇಡ, ನನಗೆ ಸಾಕ್ಷಿ ಇಷ್ಟ ಆಗಿಲ್ಲ ಅಂತ ಹೇಳು ಅಂದ್ಲು. ಅವಳ ಮಾತಿಗೆ ಅಗ್ನಿಗೆ ಕೋಪ ಬಂದಿತು. ಅವಳನ್ನು ತನ್ನ ಸನಿಹಕ್ಕೆ ಎಳೆದುಕೊಂಡು, ಏನು ಹೇಳ್ತಿದ್ಯಾ ಅಂತ ನಿಂಗೆ ಅರ್ಥ ಆಗ್ತಿದ್ಯಾ?
ನಾನು ಯಾವಾಗ ಹೇಳಿದೆ ನೀವು ಮಿಡಲ್ ಕ್ಲಾಸ್ ಜನ ನಂಗೆ ಇಷ್ಟ ಇಲ್ಲ ಅಂತ? ನನಗೆ ನೀನು ಇಷ್ಟ ಆಗಿದ್ಯಾ, ನನಗೇನು ಪ್ರಾಬ್ಲಮ್ ಇಲ್ಲ ಅಂದನು. ಸಾಕ್ಷಿಗೆ ಏನು ಹೇಳೋದು ಅಂತಲೇ ಗೊತ್ತಾಗಲಿಲ್ಲ. ಅವಳ ತಳಮಳ ಕಂಡು ಅಗ್ನಿನೇ, ಯಾಕೆ ನನ್ನ ಮದುವೆ ಆಗೋಕೆ ನಿಂಗೆ ಇಷ್ಟ ಇಲ್ವಾ? ಏನು ಪ್ರಾಬ್ಲಮ್ ಹೇಳು ಅಂದನು. ಅದಕ್ಕೆ ಸಾಕ್ಷಿ ಕಣ್ಣು ಮುಚ್ಚಿಕೊಂಡು, ನನಗೆ ನೀನು ಇಷ್ಟ ಇಲ್ಲ, ಪ್ಲೀಸ್ ನೀನೇ ಬೇಡ ಅನ್ನು ಅಂದ್ಲು. ಅಷ್ಟೇ, ಅಗ್ನಿಗೆ ಕೋಪ ನೆತ್ತಿಗೇರಿತು. ಅವಳ ಕೈ ಹಿಡಿದು, ಏನೇ ಹೇಳ್ತಿದ್ಯಾ ನೀನು? ಇಷ್ಟ ಇಲ್ವಾ? ಯಾಕೆ ಇಷ್ಟ ಇಲ್ಲ? ಈ ಅಗ್ನಿಗೆ ನೋ ಅಂತೀಯ, ಮತ್ತೆ ನಾನು ಮುತ್ತು ಕೊಡುವಾಗೆಲ್ಲ ನೀನು ಯಾಕೆ ನನಗೆ ಸ್ಪಂದಿಸ್ತಿದ್ದೆ ಹೇಳೇ ಅಂತ ಅವಳ ರಟ್ಟೆ ಹಿಡಿದು ಕಣ್ಣು ಕೆಂಪಗೆ ಮಾಡಿಕೊಂಡು ಕೇಳಿದ. ಸಾಕ್ಷಿ ಅವನ ಕೋಪ ಕಂಡು ಎದರಿದ್ಲು. ನೋಡು, ಅದೆಲ್ಲ ನಂಗೆ ಗೊತ್ತಿಲ್ಲ, ಒಟ್ನಲ್ಲಿ ನಂಗೆ ನೀನು ಬೇಡ, ನನಗೆ ಇಷ್ಟ ಇಲ್ಲ ಅಂದ್ಲು. ಯಾಕೆ ಇಷ್ಟ ಇಲ್ಲ? ಬೇರೆ ಯಾರನ್ನು ಲವ್ ಮಾಡ್ತಿದ್ಯಾ? ಅದಕ್ಕೆ ಬೇಡ ಅಂತಿದ್ಯಾ ಹೇಳು ಅಂದ. ಇಲ್ಲ, ಹಾಗೇನೂ ಇಲ್ಲ ಅಂದ್ಲು. ಸರಿ ಆಯಿತು, ನಿಂಗೆ ಇಷ್ಟ ಇಲ್ಲ ತಾನೇ, ನೀನೇ ಬಂದು ಎಲ್ಲರ ಮುಂದೆ ಹೇಳು ಅಂದನು. ಅಯ್ಯೋ, ನಾನು ಹೇಳಿದರೆ ಅಷ್ಟೇ, ನಮ್ಮ ಅಮ್ಮ ಮಾತ್ರ ನನ್ನ ಸುಮ್ಮನೆ ಬಿಡಲ್ಲ ಅಂದ್ಲು. ಅಗ್ನಿಗೆ ಅವಳು ಇಷ್ಟ ಇಲ್ಲ ಅಂದಿದ್ದು ಕೇಳಿ ಮನಸ್ಸಿಗೆ ಬೇಜಾರಾಯಿತು. ಅವನ ಸಪ್ಪೆಯಾದ ಮುಖ ಕಂಡು ಸಾಕ್ಷಿ, ಹೇ ರಾಕ್ಷಸ, ಸರಿ ಬಿಡು, ಮದುವೆ ಆಗ್ತೀನಿ, ಇನ್ನೇನು ಮಾಡಲಿ ಅಂದ್ಲು. ಏನು ಬೇಕಾಗಿಲ್ಲ, ಬಂದು ಹೇಳು ಮದುವೆ ಇಷ್ಟ ಇಲ್ಲ ಅಂತ ಹೇಳಿ ಹೊರಗೆ ಬಂದನು. ಸಾಕ್ಷಿ ಕೂಡ ಹಿಂದೆನೇ ಬಂದ್ಲು. ಆಯ್ತಾ ಮಾತಾಡಿ, ನಿಂಗೆ ಒಪ್ಪಿಗೆನಾ ಅಂತ ವೀರೇಂದ್ರ ಕೇಳಿದ್ರು. ಅದಕ್ಕೆ ಸಾಕ್ಷಿ, ಹ್ಞೂ ಪಪ್ಪ, ಓಕೆ ಅಂದ್ಲು. ಅಗ್ನಿಗೆ ಅವಳು ಓಕೆ ಅಂದಿದ್ದು ಕೇಳಿ ಆಶ್ಚರ್ಯ ಆಯಿತು. ಶಾಂತಲಾ ಅವರಿಗೆ ತುಂಬ ಇಷ್ಟ ಆಯಿತು. ಸರಿ ಸರಿ, ಇಬ್ಬರಿಗೂ ಒಪ್ಪಿಗೆ ಆಯಿತು ಅಲ್ವಾ? ಸಾಕ್ಷಿ, ಇಲ್ಲಿ ಕೂತ್ಕೋ ಅಂದರು. ಹೂವು ಮುಡಿಸಿ ಕುಂಕುಮ ಇಟ್ಟು ಅವಳ ಕೈಗೆ ಸೀರೆ ಹಣ್ಣುಗಳು ಕೊಟ್ಟು ಅವಳ ಹಣೆಗೆ ಮುತ್ತಿಕ್ಕಿದ್ರು. ಅಗ್ನಿಗೆ ಅವಳ ಮೇಲೆ ಕೋಪ ಹಾಗೇ ಇತ್ತು. ನನ್ನೇ ಇಷ್ಟ ಇಲ್ಲ ಅಂದು ಬಿಟ್ಟಳಲ್ಲ, ನಾನೇ ಬೇಡ ಅಂತ ಹೇಳಲಾ? ಬೇಡ ಬೇಡ, ಅಮ್ಮ ತುಂಬ ಖುಷಿಯಾಗಿದ್ದಾರೆ, ಅವ್ರ ಖುಷಿನ ಕಿತ್ಕೊಳ್ಳೋಕ್ಕೆ ನನ್ನಿಂದ ಆಗಲ್ಲ ಅಂತ ಮನಸ್ಸಲ್ಲೇ ಮಾತಾಡಿಕೊಂಡ. ಸರಿ ಶ್ರಾವಣಿ ಅವರೇ, ನಾವಿನ್ನ ಬರ್ತೀವಿ, ಸಾಕ್ಷಿ ಹೋಗಿ ಬರ್ತೀವಿ ಅಂದರು. ಸಾಕ್ಷಿ ಸುಮ್ಮನೆ ನಕ್ಕಿದ್ಲು ಅಷ್ಟೇ. ಅವಳು ಅಗ್ನಿನ ನೋಡಿದಾಗ ಅಗ್ನಿ ಫೋನಲ್ಲಿ ಬ್ಯುಸಿಯಾಗಿದ್ದ. ಅವನಿಗೆ ಅವಳನ್ನು ನೋಡಲು ಇಷ್ಟ ಆಗಲಿಲ್ಲ. ಅವಳು ಮನಸ್ಸಿನಿಂದ ಒಪ್ಪಿದ್ರೆ ಅವಳನ್ನು ಮುದ್ದು ಮಾಡಿ ರೇಗಿಸುತ್ತಿದ್ದ. ಆದರೆ ಅವಳು ಇಷ್ಟ ಇಲ್ಲ ಅಂದ್ಲು ಅಲ್ವಾ, ಅದಕ್ಕೆ ಅವನಿಗೆ ಕೋಪ. ಅಯ್ಯೋ, ಈ ರಾಕ್ಷಸ ಯಾಕೆ ನನ್ನ ನೋಡ್ತಾನೇ ಇಲ್ಲ? ನಾನೇನಾದರೂ ಬೇಜಾರು ಮಾಡಿದ್ನಾ? ನಾನು ಹಾಗೆಲ್ಲ ಹೇಳಿ ತಪ್ಪು ಮಾಡಿದ್ನಾ ಅಂತ ಯೋಚನೆ ಮಾಡ್ತಿದ್ಲು. ಸರಿ ಶ್ರಾವಣಿ ಅವರೇ, ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸೋಣ. ನಾಳೆನೇ ನಾನು ನಮ್ಮ ಪುರೋಹಿತರ ಹತ್ರ ಹೋಗಿ ಒಂದು ಒಳ್ಳೆ ದಿನನ ಕೇಳಿಕೊಂಡು ನಿಮಗೆ ತಿಳಿಸ್ತೀನಿ ಅಂದರು. ಅದಕ್ಕೆ ವೀರೇಂದ್ರ ಹಾಗೂ ಶ್ರಾವಣಿ ಕೂಡ ಖುಷಿಯಾಗಿ ಒಪ್ಪಿದ್ರು. ಅಗ್ನಿ ಎಲ್ಲರಿಗೂ ನಾವಿನ್ನ ಬರ್ತೀವಿ ಆಂಟಿ ಅಂತ ಹೇಳಿ ಕಾರಲ್ಲಿ ಹೋಗಿ ಕೂತ. ಆದರೆ ಸಾಕ್ಷಿನ ಮಾತ್ರ ನೋಡಲಿಲ್ಲ. ಅವಳು ಹೊರಗೆ ಬಂದು ಇವಾಗಾದರೂ ನನ್ನ ನೋಡ್ತಾನೆ ಅಂತ ಕಾಯ್ತಿದ್ಲು. ಆದರೆ ಅಗ್ನಿ ಮಾತ್ರ ಅವಳ ಕಡೆ ನೋಡಲಿಲ್ಲ. ಶಾಂತಲಾ ಕೂಡ ಎಲ್ಲರಿಗೂ ತಿಳಿಸಿ ಅಲ್ಲಿಂದ ಹೊರಟರು. ಸಾಕ್ಷಿಗೆ ಬೇಜಾರಾಗಿ ರೂಮು ಸೇರಿದ್ಲು. ಇನ್ನು ಶ್ರಾವಣಿ ಹಾಗೂ ವೀರೇಂದ್ರ ಅವರಿಗೆ ಮಗಳು ಮದುವೆ ಬೇಗ ಬೇಗ ತಯಾರಿ ಮಾಡ್ಕೋಬೇಕು, ದುಡ್ಡು ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಖುಷಿಯಲ್ಲಿ ಇದ್ದರು. ಅಗ್ನಿ ಕಾರಲ್ಲಿ ಹೋಗಬೇಕಾದ್ರೆ ಸಪ್ಪಗೆ ಇದ್ದ. ಮಗ ಬೇಜಾರಾಗಿ ಇರೋದು ನೋಡಿ ಶಾಂತಲಾ, ಅಗ್ನಿ ಯಾಕೋ, ಏನಾಯಿತು, ಯಾಕೊಂಥರ ಇದೆಯಾ ಅಂದರು. ಏನಿಲ್ಲ ಅಮ್ಮ, ಸ್ವಲ್ಪ ಕೆಲಸದ ಟೆನ್ಷನ್ ಅಷ್ಟೇ, ನೀನು ಖುಷಿಯಾಗಿ ಇದೆಯಲ್ವಾ, ಅಷ್ಟೇ ಸಾಕು ನನಗೆ ಅಂದ. ಶಾಂತಲಾ ಅವರು ಮನೆಗೆ ಹೋದರು. ಅಗ್ನಿ ಕಂಪನಿಗೆ ಹೋದನು. ಅಗ್ನಿಗೆ ಕೆಲಸ ಮಾಡಲು ಆಗ್ತಾನೇ ಇರಲಿಲ್ಲ. ಅವನ ಕಿವಿಯಲ್ಲಿ ಇನ್ನ ಸಾಕ್ಷಿ ಹೇಳಿದ ಮಾತು, ನೀನಂದರೆ ಇಷ್ಟ ಇಲ್ಲ ನನಗೆ, ಬೇಡ ಅನ್ನೋದೇ ಕೇಳಿಸ್ತಿತ್ತು. ಛೇ, ಅಗ್ನಿ ಮತ್ತೆ ಮೊದಲಿನ ನೋವೇ ಅನುಭವಿಸೋ ಥರ ಆಗೋಯ್ತಲ್ಲೋ, ಅದಕ್ಕೆ ಈ ಹುಡುಗಿರ ಸಹವಾಸನೇ ಬೇಡ ಅಂತ ಸುಮ್ಮನೆ ಆಗಿದ್ದೆ. ಆದರೆ ಈ ಸಾಕ್ಷಿ ಅದೆಲ್ಲಿಂದ ಬಂದ್ಲೋ, ನನ್ನ ಮನಸ್ಸು ಎಲ್ಲ ಕೆಡಿಸ್ಬಿಟ್ಲು. ನನ್ನೇ ಬೇಡ ಅಂತಾಳೆ. ಯಾಕೆ, ನಾನೇನು ಚೆನ್ನಾಗಿಲ್ವಾ? ಇವಾಗಲೂ ನನ್ನ ಮದುವೆ ಆಗೋಕೆ ಎಷ್ಟು ಜನ ಹುಡುಗಿರವ್ರೆ, ಆದರೆ ನನಗೆ ಯಾರೂ ಇಷ್ಟ ಆಗಿಲ್ಲ.
ಮತ್ತೆ ಅದೇ ನೋವು ಅನುಭವಿಸೋಕೆ ನನ್ನಿಂದ ಆಗಲ್ಲ. ಇನ್ಮೇಲೆ ಸಾಕ್ಷಿ ಹತ್ರ ಮಾತಾಡೋದು ಇಲ್ಲ, ಏನೂ ಬೇಡ. ಮೊದಲು ಹೇಗಿದ್ನೋ ಹಾಗೇ ಇರ್ತೀನಿ. ಮದುವೆ ತಾನೇ ಆಗ್ತೀನಿ, ಆದರೆ ಅವಳನ್ನು ದೂರನೇ ಇಡ್ತೀನಿ. ಈ ಅಗ್ನಿಗೆ ಮೇಲೆ ಬಿದ್ದು ಹೋಗೋ ಆಸೆ ಇಲ್ಲ ಆ್ಯಂಡ್ ಅವಶ್ಯಕತೆಯೂ ಇಲ್ಲ. ಈ ಅಗ್ನಿ ಏನು ಅಂತ ನಿಂಗೆ ತೋರಿಸ್ತೀನಿ ಸಾಕ್ಷಿ ಅಂತ ಕೋಪದಲ್ಲಿ ಮನಸ್ಸಲ್ಲಿ ಮಾತಾಡಿಕೊಂಡ. ಹೀಗೆ 2 ದಿನ ಕಳೆದಿತ್ತು. ಸಾಕ್ಷಿ ಆಫೀಸಲ್ಲಿ ಎಲ್ಲರಿಗೂ ವಿಷಯ ಹೇಳಿದ್ಲು. ಎಲ್ಲರೂ ಅವಳ ಮಾತು ಕೇಳಿ ಶಾಕ್ ಆಗಿದ್ರು. ಇನ್ನು ಸೂರ್ಯ ಹಾಗೂ ಫ್ರೆಂಡ್ಸ್ಗೂ ಅಷ್ಟೇ ತುಂಬ ಬೇಜಾರಾಗಿತ್ತು. ಆದರೆ ಸಾಕ್ಷಿ ಯೋಚನೆನೇ ಬೇರೆ. ಅಗ್ನಿ ತನ್ನ ಹತ್ರ ಮಾತಾಡ್ತಿಲ್ವಲ್ಲ ಅಂತ ಬೇಜಾರು ಅವಳನ್ನು ತುಂಬ ಕಾಡ್ತಿತ್ತು. ಫೋನ್ ಮಾಡೋಣ ಅಂದರೆ ಅವನ ನಂಬರ್ ಸಹ ಇಲ್ಲ. ಅವನನ್ನು ನೋಡಿ 2-3 ದಿನ ಆಗಿತ್ತು. ಕಂಪನಿ ಕಡೆ ಕೂಡ ಬಂದಿಲ್ಲ. ನಾನು ಹೇಳಿದ್ದು ರಾಕ್ಷಸಾಗೆ ತುಂಬ ಬೇಜಾರಾಯಿತು ಅನಿಸುತ್ತೆ. ಇವಾಗೇನು ಮಾಡೋದು, ಹೇಗಾದರೂ ಮಾಡಿ ಸಾರಿ ಕೇಳಬೇಕು ಅಂದುಕೊಂಡ್ಳು. ಸಂಜೆ ಕೆಲಸ ಮುಗಿಸಿಕೊಂಡು ಅಗ್ನಿ ಆಫೀಸ್ ಹತ್ರ ಹೋದ್ಲು. ಅಗ್ನಿ ಇಂಪಾರ್ಟೆಂಟ್ ಕಾಲಲ್ಲಿ ಇದ್ದ. CCTVಯಲ್ಲಿ ಸಾಕ್ಷಿನ ನೋಡಿ ಆಶ್ಚರ್ಯ ಆಗಿತ್ತು. ಇವಳು ಯಾಕೆ ಇಲ್ಲಿಗೆ ಬಂದ್ಲು ಅಂತ ಯೋಚಿಸುತ್ತಾ ಇದ್ದ. ಅಷ್ಟರಲ್ಲಿ ಸಾಕ್ಷಿ ಒಳಗೆ ಹೋದ್ಲು. ಸಂಜೆ ಆಗಿದ್ರಿಂದ ಯಾರೂ ಇರಲಿಲ್ಲ. ಅಗ್ನಿ ಒಬ್ಬನೇ ಇದ್ದ. ಅವನ ಕ್ಯಾಬಿನ್ಗೆ ಮೆಲ್ಲನೆ ಹೋದ್ಲು. ಅವಳು ಬಂದಿದ್ದು ಗೊತ್ತಾಗಿದ್ರೂ ಕಾಲಲ್ಲಿ ಮಾತಾಡ್ತಾ ಇದ್ದ. ಅವಳ ಹತ್ತ ತಿರುಗಿ ಚೇರ್ ಕಡೆ ಕೂತ್ಕೋ ಅಂತ ಸನ್ನೆ ಮಾಡಿದ. ಅವಳು ಕೂತ್ಕೊಂಡ್ಳು. ಕಾಲ್ ಕಟ್ ಮಾಡಿ, ಹೋ ಏನು ಸಾಕ್ಷಿ ಮೇಡಮ್ ಅವರು ಇಲ್ಲಿವರೆಗೂ ಪ್ರಯಾಣ ಬೆಳೆಸಿದ್ದೀರಾ? ಏನು ವಿಷಯ, ಏನಾಗಬೇಕಿತ್ತು ಅಂತ ಕೇಳಿದ. ಅವನ ಗಡಸು ಮಾತಿಗೆ ಏನು ಹೇಳೋದು ಅಂತ ತಿಳಿಯದೆ ಮಾತಿಗೆ ತಡವರಿಸುತ್ತಾ ಇದ್ಲು. ಏನೇ, ಯಾಕೆ ಇಲ್ಲಿಗೆ ಬಂದಿದ್ಯಾ? ಮನೆಗೆ ಹೋಗು, ಲೇಟ್ ಆಗಿದೆ ಅಲ್ವಾ? ಇಲ್ಲಿಗೆ ಯಾಕೆ ಬಂದೆ ಅಂತ ಮತ್ತೊಮ್ಮೆ ಕೇಳಿದ. ಅದು, ನೀನು ಯಾಕೆ ನನ್ನ ಹತ್ರ ಮಾತಾಡ್ತಿಲ್ಲ? ನಮ್ಮ ಆಫೀಸ್ ಹತ್ರನೂ ಬಂದಿಲ್ಲ, ಅದಕ್ಕೆ ಬಂದೆ ಅಂದ್ಲು. ನಾನು ಯಾಕೆ ನಿಮ್ಮ ಆಫೀಸ್ ಹತ್ರ ಬರಬೇಕು? ಅಲ್ಲಿ ಬಂದರೆ ಇಲ್ಲಿ ಇರೋ ಕೆಲಸ ಎಲ್ಲ ನೀನು ಬಂದು ಮಾಡ್ತೀಯಾ ಅಂತ ರೇಗಿದ. ಹೇ ರಾಕ್ಷಸ, ಐ ಆಮ್ ಸಾರಿ ಅಂದ್ಲು. ಸಾರಿನಾ? ಯಾಕೆ, ಏನಾಯಿತು ಅಂದ. ಅದು ಅವತ್ತು ಮನೇಲಿ ನನಗೆ ಗೊತ್ತಾಗಲಿಲ್ಲ. ತುಂಬ ಮನಸ್ಸಿಗೆ ಹಚ್ಕೋಬೇಡ, ಪ್ಲೀಸ್ ಮಾತಾಡು ಅಂದ್ಲು. ಅವಳ ಮಾತಿಗೆ ಅಗ್ನಿಗೆ ಕೋಪ ಬಂದು ಮತ್ತೊಮ್ಮೆ ಕೆರಳಿದ. ಎದ್ದು ಏಳೆ ಮೇಲೆ, ನಿಂದೇನು ಬಾಯೋ ಏನು? ಒಂದ್ಸಲ ಇಷ್ಟ ಇಲ್ಲ ಅಂತೀಯ, ಆಮೇಲೆ ಮದುವೆಗೆ ಒಪ್ಕೋತೀಯ. ನಾನು ಮಾತಾಡ್ತಿಲ್ಲ ಅಂತ ಇಲ್ಲಿವರೆಗೂ ಬಂದಿದ್ಯಾ. ಇಷ್ಟೆಲ್ಲ ನಾಟಕ ಆಡೋ ಅವಶ್ಯಕತೆ ಇಲ್ಲ. ನಿಂಗೆ ನಾನಿಷ್ಟ ಇಲ್ಲ ತಾನೇ? ಬಿಡು, ನಾನಿನ್ಮೇಲೆ ನಿನ್ನ ಹತ್ರ ಮಾತಾಡೋದು ಇಲ್ಲ, ಏನಿಲ್ಲ. ನನ್ನಿಂದ ನಿಂಗೆ ತೊಂದರೆ ಆಗಲ್ಲ. ಇವಾಗ ನೀನು ಹೋಗು ಅಂದ. ಹೇ ರಾಕ್ಷಸ, ಇದ್ಯಾಕೋ ಜಾಸ್ತಿ ಆಯಿತು ನಿಂದು. ಸಾರಿ ಕೇಳ್ದೆ ತಾನೇ, ಮತ್ತೆ ಏನು ಅಂದ್ಲು. ನೋಡು ಸಾಕ್ಷಿ, ನಿಂಗೆ ನಾನು ಇಷ್ಟ ಇಲ್ಲ. ಇಷ್ಟ ಇಲ್ಲದೆ ಇರೋ ಮದುವೆ ಆದರೆ ನೀನು ಖುಷಿಯಾಗಿರಲ್ಲ. ಅದಕ್ಕೆ ಮದುವೆ ನೀನೇ ಕ್ಯಾನ್ಸಲ್ ಮಾಡು ಅಂದ. ಸಾಕ್ಷಿಗೆ ಅವನ ಮಾತಿಂದ ಅಳುನೇ ಬಂದಿತ್ತು. ರಾಕ್ಷಸ, ಏನು ಹೇಳ್ತಿದ್ಯಾ ನೀನು? ನಾನು ಯಾಕೆ ಕ್ಯಾನ್ಸಲ್ ಮಾಡಲಿ? ನೀನೇ ಮಾಡು ಬೇಕಿದ್ರೆ ಅಂದ್ಲು. ಅದಕ್ಕೆ ಅಗ್ನಿ, ನಾನು ಯಾಕೆ ಮಾಡಲಿ? ನಿಂಗೆ ತಾನೇ ನಾನು ಇಷ್ಟ ಇಲ್ಲ, ನೀನು ಮಾಡು. ನಮ್ಮಮ್ಮಗೆ ನೋವು ಕೊಡೋಕೆ ನನಗೆ ಇಷ್ಟ ಇಲ್ಲ ಅಂದನು. ಸಾಕ್ಷಿ ಮೆಲ್ಲಗೆ ತಲೆ ಬಗ್ಗಿಸಿ ನನಗೂ ಇಷ್ಟನೇ ಅಂದ್ಲು. ನಿಮ್ಮಮ್ಮ ಬಲವಂತದಿಂದ ಇಷ್ಟ ಅಂತಿದ್ಯಾ ಅಂತ ಗೊತ್ತು ನನಗೆ ಅಂದ. ಹೇ ರಾಕ್ಷಸ, ಜಾಸ್ತಿ ಆಯಿತು ನಿಂದು. ನಿನ್ನ ನಂಬಿಸೋಕೆ ಏನು ಮಾಡಬೇಕು ಮತ್ತೆ ಹೇಳು, ಅದೇ ಮಾಡ್ತೀನಿ ಅಂದ್ಲು. ಏನೂ ಮಾಡಬೇಡ, ಮೊದಲು ಇಲ್ಲಿಂದ ಹೋಗು ನೀನು ಅಂದ. ಅದಕ್ಕೆ ಸಾಕ್ಷಿ, ನಾನು ಯಾಕೆ ಹೋಗಲಿ? ನಾನು ಹೋಗಲ್ಲ, ಇದು ನನ್ನ ಗಂಡನ ಆಫೀಸು, ನಾನು ಯಾಕೆ ಹೋಗಬೇಕು ಅಂದ್ಲು. ವಾಟ್, ಗಂಡನ? ತಲೆ ಸರಿ ಇದೆ ತಾನೇ ನಿಂಗೆ? ಯಾಕೇನೇನೋ ಮಾತಾಡ್ತಿದ್ಯಾ? ಇನ್ನು ನಮ್ಮ ಮದುವೆ ಆಗಿಲ್ಲ, ಕ್ಯಾನ್ಸಲ್ ಮಾಡೋಕೆ ಇನ್ನೂ ಟೈಮ್ ಇದೆ. ಮಾಡೋ ಆಗಿದ್ರೆ ಮಾಡು. ಈ ಅಗ್ನಿಗೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡೋದು ಗೊತ್ತು. ಹಾಗೆ ಅವನಿಗೆ ಅಲ್ಲಿ ಬೆಲೆ ಇಲ್ಲ ಅಂದರೆ ಆ ಜಾಗದಲ್ಲಿ ನಾನಿರೋದೂ ಇಲ್ಲ. ಪ್ರೀತಿ ಕೊಡಿ ಅಂತ ಕೇಳೋದು ಇಲ್ಲ. ಹೋ, ನೀನೇನು ಅಂದ್ಕೊಂಡೆ? ನಾನೇ ನಿನ್ನ ಹಿಂದೆ ಬರ್ತೀನಿ,
ಪ್ಲೀಸ್ ಒಪ್ಕೋ ಒಪ್ಕೋ ಅಂತ ಬೇಡ್ತೀನಿ ಅಂದ್ಕೊಂಡ ಹೇಗೆ? ನಾನು ಅಗ್ನಿ, ಯಾರಿದ್ರೂ ಇಲ್ಲ ಅಂದ್ರೂ ನಾನು ಚೇಂಜ್ ಆಗಲ್ಲ ಅಂದ. ನಿಂದು ಮಾತು ಮುಗ್ದಿದ್ರೆ ನೀನು ಹೋಗು ಅಂದ ಎತ್ತಲೋ ನೋಡುತ್ತಾ. ಸಾಕ್ಷಿಗೆ ಏನು ಹೇಳೋದು ಅಂತ ತಿಳಿದೇ ಅಲ್ಲೇ ನಿಂತಿದ್ಲು. ಅಗ್ನಿ ಅವಳ ಅತ್ತ ತಿರುಗಿ, ಇನ್ನೂ ಯಾಕಿಲ್ಲೇ ನಿಂತಿದ್ಯಾ, ಹೋಗು ಅಂದ. ಸಾಕ್ಷಿ ತಟ್ಟನೆ ಓಡಿ ಅಗ್ನಿನ ಅಪ್ಪಿದ್ಲು. ಅಗ್ನಿಗೆ ಸಾಕ್ಷಿ ಸ್ಪರ್ಶಕ್ಕೆ ಕರೆಂಟ್ ಹೊಡೆದ ಅನುಭವ ಆಯಿತು. ಹೇ ರಾಕ್ಷಸ, ಹೇಳ್ದೆ ತಾನೇ ಇಷ್ಟ ಅಂತ. ನಾನು ಹೆಂಗೋ ಚೆನ್ನಾಗಿದ್ದೆ, ನೀನೇ ನನ್ನ ಲೈಫ್ಗೆ ಬಂದು ನನ್ನ ಜೊತೆ ಕ್ಲೋಸ್ ಆದೆ ಅಂದ್ಲು. ಅದಕ್ಕೆ ಅಗ್ನಿ, ನೋಡು, ಕ್ಲೋಸ್ ಆಗೋದು ಬೇರೆ, ಮದುವೆ ಆಗೋದು ಬೇರೆ. ಇಬ್ಬರು ಮನಸ್ಸಲ್ಲಿ ಪ್ರೀತಿ ಇದ್ದರೆ ಮಾತ್ರ ಮುಂದೆ ನಾವು ಚೆನ್ನಾಗಿರೋದು. ನಿಂಗೆ ನಾನಿಷ್ಟ ಇಲ್ಲ ತಾನೇ, ಬಿಡು, ಒಬ್ಬನೇ ಇರ್ತೀನಿ. ಈ ಅಗ್ನಿಗೆ ಒಂಟಿಯಾಗಿ ಇದ್ದು ತುಂಬ ಅಭ್ಯಾಸ ಆಗಿದೆ. ನೀನೇನು ಟೆನ್ಷನ್ ತಗೋಬೇಡ, ಬೇಡ ಅಂದರೆ ಬೇಡ ಅಂತ ಹೇಳ್ಬಿಡು ಅಂದ. ಸಾಕ್ಷಿಗೆ ಅವನ ಮಾತಿಂದ ಕೋಪ ಬಂದಿತ್ತು. ಅವನ ಸನಿಹಕ್ಕೆ ಹೋಗಿ ಅವನ ಶರ್ಟ್ ಕಾಲರ್ ಹಿಡಿದು ತನ್ನತ್ತ ಎಳೆದುಕೊಂಡ್ಳು. ಅಗ್ನಿ ಅವಳ ನಡೆಗೆ ಆಶ್ಚರ್ಯವಾಗಿ ಅವಳನ್ನು ನೋಡುತ್ತಾ ನಿಂತ. ಅವನನ್ನು ತನ್ನ ಸನಿಹಕ್ಕೆ ಎಳೆದುಕೊಂಡು ಅವನ ಕೆನ್ನೆಗೆ ಮೆಲ್ಲಗೆ ಮುತ್ತೊಂದು ನೀಡಿದ್ಲು. ಅಗ್ನಿಗೆ ಅವಳ ಮುತ್ತಿನಿಂದ ಶಾಕ್ ಆಯಿತು. ಅವನನ್ನು ಬಿಟ್ಟು ನೋಡು, ಅವತ್ತು ನನ್ನ ಮನಸ್ಥಿತಿ ಸರಿ ಇರಲಿಲ್ಲ. ತುಂಬ ಗೊಂದಲದಲ್ಲಿ ಇದ್ದೆ, ಅದಕ್ಕೆ ಹಾಗೆ ಹೇಳ್ದೆ. ನಂಗೆ ಇಷ್ಟ ನೀನು. ಇಷ್ಟ ಇಲ್ಲದೆ ನಿನ್ನ ಹತ್ರ ಬಂದಾಗ ನೀನು ನಂಗೆ ಮುತ್ತು ಕೊಡುವಾಗೆಲ್ಲ ಸುಮ್ಮನೆ ಇರ್ತಿದ್ನಾ ಅಂದ್ಲು. ಅಗ್ನಿಗೆ ಅವಳು ಇಷ್ಟ ಅಂದಿದ್ದು ಕೇಳಿ ತುಂಬ ಖುಷಿಯಾಯಿತು. ಅಯ್ಯೋ ದೇವ್ರೇ, ನಾನೇ ಮುತ್ತು ಕೊಟ್ಟು ಬಿಟ್ಟೆ, ಇನ್ನು ಇವನು ಸುಮ್ಮನೆ ಇರ್ತಾನ ಅಂತ ನಾಚುತ್ತಾ ತಲೆ ಬಗ್ಗಿಸಿದ್ಲು. ಸರಿ, ನಾನು ಹೋಗ್ತೀನಿ ಅಂತ ಹೋಗುವವಳ ಕೈ ಹಿಡಿದು ತನ್ನತ್ತ ಎಳೆದುಕೊಂಡ. ಹೋ, ಕಿಸ್ ಕೊಟ್ಟು ನನ್ನ ಟೆಂಪ್ಟ್ ಮಾಡಿ ಇವಾಗ ಹೋಗ್ತೀನಿ ಬಿಡು ಅಂದರೆ ನಾನು ಬಿಡಬೇಕಾ ಅಂದ. ಅಗ್ನಿ ಮಾತಿಗೆ ನಾಚಿದ್ಲು ಸಾಕ್ಷಿ. ಅವಳ ನಡು ಬಳಸಿ ಇನ್ನೂ ಸನಿಹಕ್ಕೆ ಎಳೆದುಕೊಂಡ. ಅವಳ ಎದೆ ಬಡಿತ ಅವಳಿಗೆ ಕೇಳಿಸೋ ಅಷ್ಟು ಜೋರಾಗಿ ಬಡಿದುಕೊಳ್ತಿತ್ತು. ನಾಚುತ್ತಾ ತಲೆ ಬಗ್ಗಿಸಿದ್ಲು. ಅಗ್ನಿ ಮೆಲ್ಲಗೆ ಅವಳ ಕಿವಿಗೆ ಮುತ್ತು ಕೊಟ್ಟ. ಸಾಕ್ಷಿ ಕಿವಿಗೆ ಮೆಲ್ಲಗೆ ಐ ಲವ್ ಯು ಬಜಾರಿ ಅಂತ ಉಸುರಿದ. ಸಾಕ್ಷಿ ಅಂತೂ ನಾಚಿಕೆಯಿಂದ ಕೆನ್ನೆ ಎಲ್ಲ ಕೆಂಪಗೆ ಆಗಿತ್ತು. ತಲೆ ಎತ್ತಿ ಅವನನ್ನು ನೋಡಿದ್ಲು. ಅಗ್ನಿ ಅವಳನ್ನೇ ನೋಡುತ್ತಾ ಕಳೆದೇ ಹೋಗಿದ್ದ. ಅವಳ ಗುಲಾಬಿ ತುಟಿಯನ್ನು ನೋಡಿ ಮತ್ತೆ ತನ್ನ ಸಂಯಮನ ಕಳೆದುಕೊಂಡು ಅವಳ ತುಟಿ ಹತ್ರ ಮೆಲ್ಲಗೆ ಬಾಗಿದ. ಸಾಕ್ಷಿ ತನ್ನವನಿಗೆ ಬೇಜಾರು ಮಾಡಲು ಇಷ್ಟವಿಲ್ಲದೆ ಅವಳು ಕೂಡ ಸಮ್ಮತಿ ನೀಡಿದ್ಲು. ಅಗ್ನಿ ಅವಳ ಒಪ್ಪಿಗೆ ಕಂಡು ಅವಳ ಅದರವನ್ನು ಮೆಲ್ಲಗೆ ಆಕ್ರಮಿಸಿಕೊಂಡ. ಸುಮಾರು ನಿಮಿಷಗಳ ನಂತರ ಇಬ್ಬರು ಮೈಮರೆತು ಚುಂಬಿಸುತ್ತಾ ಇದ್ದರು. ಸಾಕ್ಷಿ ತುಟಿ ಅಗ್ನಿಯ ತುಟಿಗೆ ಸಿಲುಕಿ ನಲುಗುತ್ತಿತ್ತು. ಕೆಲವು ನಿಮಿಷಗಳ ನಂತರ ಅವಳನ್ನು ಬಿಟ್ಟು ಅವಳ ಕೊರಳಿಗೆ ಮುತ್ತು ಪೋಣಿಸುತ್ತಾ ಇದ್ದ. ಅಗ್ನಿ ಸ್ಪರ್ಶಕ್ಕೆ ಪೂರ್ತಿ ಕರಗಿದ್ಲು ಸಾಕ್ಷಿ. ಅವಳಿಗೆ ಅರಿವಿಲ್ಲದೆ ಅಗ್ನಿ ಅವಳ ಮನಸ್ಸನ್ನು ಗೆದ್ದಿದ್ದ. ಹೇ ರಾಕ್ಷಸ, ಬಿಡು, ಮನೆಗೆ ಹೋಗಬೇಕು ಅಂದ್ಲು. ಅಗ್ನಿ ಅವಳನ್ನು ಬಿಟ್ಟು, ಸಾಕ್ಷಿ, ನನ್ನ ನೀನು ಬಿಟ್ಟು ಹೋಗಲ್ಲ ತಾನೇ? ಒಂದ್ಸಲ ಆಗಲೇ ಆ ನರಕ ಅನುಭವಿಸಿದ್ದೀನಿ. ನೀನು ಬಿಟ್ಟು ಹೋಗೋ ಹಾಗಿದ್ರೆ ಇವಾಗಲೇ ಹೇಳು, ನನಗೆ ಯಾರೂ ಬೇಡ ಅಂತ ಸುಮ್ಮನೆ ಇರ್ತೀನಿ ಅಂದ. ಸಾಕ್ಷಿ ಅವನ ಕಣ್ಣುಗಳನ್ನು ನೋಡಿದ್ಲು. ಅವನ ಕಣ್ಣಲ್ಲಿ ಭಯದಿಂದ ಕಣ್ಣುಗಳು ತುಂಬಿತ್ತು. ಸಾಕ್ಷಿ ತಟ್ಟನೆ ಅವನನ್ನು ಅಪ್ಪಿದ್ಲು. ಹೇ ರಾಕ್ಷಸ, ನಿನ್ನ ಬಿಟ್ಟು ನಾನು ಹೋಗಲ್ಲ. ಗೊತ್ತೋ ಗೊತ್ತಿಲ್ಲದೆ ನನ್ನ ಮನಸ್ಸು ನಿನ್ನ ತುಂಬ ಹಚ್ಚಿಕೊಂಡಿದೆ. ನೀನೇನು ಯೋಚನೆ ಮಾಡಬೇಡ ಅಂತ ಹೇಳಿದ್ಲು. ಅಗ್ನಿಗೆ ಅವಳ ಮಾತಿಂದ ಖುಷಿ ಆಯಿತು. ಸರಿ ಬಾ, ನಿನ್ನ ಡ್ರಾಪ್ ಮಾಡ್ತೀನಿ, ಆಗಲೇ ಲೇಟ್ ಆಗಿದೆ ಅಂದ. ಹೇ ಬೇಡ, ನಿಂಗೆ ಕೆಲಸ ಇದೆ ಅನಿಸುತ್ತೆ, ಪರವಾಗಿಲ್ಲ, ನಾನು ಆಟೋ ಅಲ್ಲಿ ಹೋಗ್ತೀನಿ ಅಂದ್ಲು. ಯಾವ ಕೆಲಸನೂ ಇಲ್ಲ, ಏನಿಲ್ಲ, ಬಾ ಡ್ರಾಪ್ ಮಾಡ್ತೀನಿ ಅಂದ. ಸಾಕ್ಷಿ ಕೂಡ ಸರಿ ಅಂತ ತಲೆ ಆಡಿಸಿದ್ಲು. ಕಾರಲ್ಲಿ ಹೋಗುತ್ತಾ ಸಾಕ್ಷಿ ಮೌನವಾಗಿ ಇದ್ಲು. ಅವಳ ಮೌನ ಕಂಡು, ಯಾಕೆ ಬಜಾರಿ ಸೈಲೆಂಟ್ ಆಗಿದ್ಯಾ? ನೀನು ಯಾವಾಗಲೂ ನಂಗೆ ಜೋರು ಮಾಡ್ತಾ ಇದ್ರೇನೆ ನಂಗೆ ಇಷ್ಟ, ಹಿಂಗೆ ಸುಮ್ಮನೆ ಇರಬೇಡ ಅಂದ. ಸಾಕ್ಷಿ ನಗುತ್ತಾ, ಹೇ ರಾಕ್ಷಸ, ನಿಂಗೆ ಯಾಕೆ ನಾನು ಇಷ್ಟ ಆದೆ? ಮತ್ತೆ ಹುಡುಗಿರಂದ್ರೇ ಆಗಲ್ಲ ಅಂತಿದ್ದೆ ಅಂದ್ಲು. ಅಗ್ನಿ ಅವಳ ಮಾತಿಗೆ ಸಣ್ಣಗೆ ನಕ್ಕಿ, ನಿಜ ಹೇಳ ಬಜಾರಿ, ಇವಾಗಲೂ ನನಗೆ ಹುಡುಗಿರೆಲ್ಲ ಇಷ್ಟ ಆಗಲ್ಲ. ಎಲ್ಲಿ ನೋಡಿದ್ರೂ ಬರೀ ಮೋಸ ಪ್ರೀತಿ ಮಾಡ್ತಾರೆ.
ಆಮೇಲೆ ನೀನು ಸೆಟಲ್ ಆಗಿಲ್ಲ ಅಂತ ಒಳ್ಳೆ ದುಡ್ಡು ಇರೋನು ಬಂದರೆ ನಂಗೆ ಇಷ್ಟ ಇಲ್ಲ ಅಂತ ಹುಡುಗರಿಗೆ ಕೈ ಕೊಟ್ಟು ಬಿಡ್ತಾರೆ. ಅದಕ್ಕೆ ಐ ಹೇಟ್ ಗರ್ಲ್ಸ್ ಅಂದ. ಓ, ನೀವು ಹುಡುಗರು ಏನು ಕಮ್ಮಿನಾ? ಒಂದೇ ಹುಡುಗಿನ ಲವ್ ಮಾಡ್ತಿದ್ದೀರಾ ಅಂತ ಏನು ಗ್ಯಾರಂಟಿ ಅದಕ್ಕೆ? ನಾನಂತೂ ಯಾರನ್ನು ಲವ್ ಮಾಡೋಕ್ಕೆ ಹೋಗಲಿಲ್ಲ ಅಂದ್ಲು. ಅದಕ್ಕೆ ಅಗ್ನಿ, ಒಬ್ಬರ ಮೇಲೆ ಒಬ್ಬರು ನಂಬಿಕೆ ಇದ್ದರೆ ಏನೇ ಆದರೂ ದೂರ ಆಗಲ್ಲ ಅಂದ. ಸರಿ ಹೋಗು, ನಿಮ್ಮ ಮನೆ ಬಂತು ಅಂದ. ಸಾಕ್ಷಿ ಕೆಳಗೆ ಇಳಿದು, ಹೇ ರಾಕ್ಷಸ, ನನಗೆ ಬೈಕಲ್ಲಿ ಲಾಂಗ್ ಡ್ರೈವ್ ಹೋಗಬೇಕು ಅನ್ನಿಸ್ತಿದೆ, ಹೋಗೋಣ ಅಂದ್ಲು. ಅದಕ್ಕೆ ಅಗ್ನಿ, ಓಕೆ ಮೇಡಮ್ ಹೋಗೋಣ ಅಂತ ನಕ್ಕಿದ. ಸಾಕ್ಷಿ ಕೂಡ ನಗುತ್ತಾ ಬಾಯ್ ಹೇಳಿ ಅಲ್ಲಿಂದ ಹೋದ್ಲು. ಅಗ್ನಿ ಕಾರ್ ತಿರುಗಿಸಿಕೊಂಡು ಮನೆ ಹತ್ತ ಹೊರಟ. ಮುಂದೆ ಈ ಜೋಡಿ ಹೀಗೆ ಇರ್ತಾರಾ? ಮುಂದುವರಿಯುವುದು. ಫ್ರೆಂಡ್ಸ್, ದಯವಿಟ್ಟು ಅಕ್ಷರ ದೋಷ ಏನಾದರೂ ಕಂಡು ಬಂದಲ್ಲಿ ದಯವಿಟ್ಟು ಕ್ಷಮಿಸಿ. ಧನ್ಯವಾದಗಳು.